ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಜಿಲ್ಲಾ ಪಂಚಾಯಿತಿ ಕಚೇರಿ ಒಳಗೆ ದಿಶಾ ಸಭೆ, ಹೊರಗಡೆ ಪ್ರತಿಭಟನೆ. ನರೇಗಾ ಯೋಜನೆಯಡಿ ಕೂಲಿ 6 ತಿಂಗಳಿಂದ ಬಿಲ್ ಕೊಡದ ಆರೋಪ ಕೇಳಿಬಂದಿದೆ. ಜಿಲ್ಲಾ ಪಂಚಾಯಿತಿ ಕಚೇರಿ ಒಳಗಡೆ ದಿಶಾ ಸಭೆ ನಡೀತಾ ಇದ್ರೆ ಹೊರಗಡೆ ಪ್ರತಿಭಟನೆ. ನರೇಗಾ ಯೋಜನೆಯಡಿ ಕೂಲಿ ಮಾಡಿದ್ದಾರೆ, 6 ತಿಂಗಳಿಂದ ಬಿಲ್ ಕೊಟ್ಟಿಲ್ಲ, ಅವರಿಗೆ ಹಣವನ್ನ ಕೊಟ್ಟಿಲ್ಲ, ಸ್ಯಾಲರಿ ಇಲ್ಲ. ಹೀಗಾಗಿ ಮಂಡ್ಯ ಜಿಲ್ಲಾ ಪಂಚಾಯತ್ ಹೊರ ಆವರಣದಲ್ಲಿ ಹೈ ಡ್ರಾಮವೇ ನಡೆದಿದೆ. ಜಿಲ್ಲಾ ಪಂಚಾಯಿತಿ ಕಚೇರಿ ಹೊರ ಆವರಣದಲ್ಲಿ ಸಿಐಟಿಯು ಪ್ರತಿಭಟನೆ ಮಾಡಿರೋದು. ಕಚೇರಿ ಒಳಗೆ ನುಗ್ಗೋದಕ್ಕೂ ಕೂಡ ಯತ್ನಿಸಿದ್ದಾರೆ ಪ್ರತಿಭಟನಾಕಾರರು. ಜಿಲ್ಲಾ ಪಂಚಾಯಿತಿ ಕಚೇರಿ ಮುಖ್ಯ ದ್ವಾರದಲ್ಲೇ ಗೇಟ್ ಹಾಕಿ ತಡೆದಿದೆ ಖಾಕಿ ಪಡೆ. ಜಿಲ್ಲಾ ಪಂಚಾಯಿತಿ ಕಾವೇರಿ ಸಭಾಂಗಣದಲ್ಲಿ ನಡೀತಾ ಇರುವಂಥ ದಿಶಾ ಸಭೆ, ಹೊರಗಡೆ ನೋಡಿದ್ರೆ ಪ್ರತಿಭಟನೆ. ಎರಡೂ ದೃಶ್ಯಗಳನ್ನು ನೀವು ಗಮನಿಸಬಹುದು. ಈ ವಿಷಯ ತಿಳಿತಾ ಇದ್ದಂತೆ ನೋಡಿ ಸ್ಥಳಕ್ಕೆ ದೌಡಾಯಿಸಿದ್ದಾರೆ ಎಸ್ಪಿ, ಜಿಲ್ಲಾ ಪಂಚಾಯಿತಿಯ ಸಿಇಒ. ಪ್ರತಿಭಟನಾಕಾರರ ಮನವೊಲಿಸೋದಕ್ಕೆ ಅಂತ ಎಸ್ಪಿ ಹಾಗೂ ಸಿಇಒ ಹರಸಾಹಸ ಪಟ್ಟಿದ್ದಾರೆ. 6 ತಿಂಗಳಿಂದ ಕೂಡ ಬಿಲ್ ಕೊಡದೆ, ಅಂದರೆ ಅವರು ದುಡ್ದಿದ್ದಕ್ಕೆ ಕೂಲಿ ಕೊಡದೆ, ಸಂಬಳ ಕೊಡದೆ ಸತಾಯಿಸ್ತಾ ಇದ್ದಾರೆ ಅನ್ನೋದು ಪ್ರತಿಭಟನಾಕಾರರ ಆರೋಪ. ಹೀಗಾಗಿನೇ ಪ್ರತಿಭಟನೆಗಿಳಿದಿರೋದು. ಆ ಎರಡೂ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಕಚೇರಿ ಒಳಗಡೆ ದಿಶಾ ಸಭೆ ನಡೀತಾ ಇದೆ, ಕಚೇರಿ ಹೊರಗಡೆ ಪ್ರತಿಭಟನೆ ನಡೀತಾ ಇದೆ. ಪ್ರಸ್ತಾವನೆ ಕೂಡ ಲಾಸ್ಟ್ ಟೈಮ್ ಕಳಿಸ್ಕೊಟ್ಟಿದ್ದೀವಿ ಸರ್. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಒಂದು ಅನುಮೋದನೆ ಆಗಿದೆ ಸರ್, ಅದರಲ್ಲಿ ಎಲ್ಲವೂ ಕೂಡ ಇನ್ಕ್ಲೂಡ್ ಆಗುತ್ತೆ ಸರ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಪ್ರಕಾಶ್. ಈಗಾಗಲೇ ಒಂದ್ ಕಡೆ ದಿಶಾ ಸಭೆ ನಡೀತಾ ಇದೆ ಕಚೇರಿ ಒಳಗಡೆ, ಹೊರಗಡೆ ನೋಡಿದ್ರೆ ಪ್ರತಿಭಟನಾಕಾರರು ಈ ರೀತಿಯಾಗಿ ಮುತ್ತಿಗೆ ಹಾಕ್ತಿದ್ದಾರೆ. ಕಾರಣ ಅವರಿಗೆ ಕೊಡಬೇಕಾದಂತ ಕೂಲಿಯನ್ನ ಕೊಟ್ಟಿಲ್ಲ ಅನ್ನೋದು. ಯಾಕೆ ಕೊಡ್ತಾ ಇಲ್ಲ, ಯಾಕೆ ವಿಳಂಬ ಆಗ್ತಾ ಇದೆ? ಸೌಖ್ಯ, ಏನು ಕೃಷಿ ಕೂಲಿಕಾರರ ವಿವಿಧ ಬೇಡಿಕೆಗಳನ್ನ ಈಡೇರಿಸಬೇಕು ಅಂತ ಹೇಳಿ ಇವತ್ತು ಏನು ಮಂಡ್ಯದ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಅಂದ್ರೆ ಇವತ್ತು ಜಿಲ್ಲಾ ಪಂಚಾಯತಿ ಕಚೇರಿಯ ಕಾವೇರಿ ಸಭಾಂಗಣದಲ್ಲಿ ಕೇಂದ್ರ ಸಚಿವರು ಮಂಡ್ಯದ ಸಂಸದರು ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ದಿಶಾ ಸಮಿತಿಯ ಸಭೆ ನಡೀತಾ ಇತ್ತು. ಈ ಸಭೆ ಆಯೋಜನೆಯ ವಿಚಾರ ತಿಳಿದಂತ ಕೃಷಿ ಕೂಲಿಕಾರರು ಜಿಲ್ಲೆಯ ವಿವಿಧ ಕಡೆಗಳಿಂದ ಸಿಪಿಐ ನೇತೃತ್ವದಲ್ಲಿ ಜಿಲ್ಲಾ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ರು. ಈ ಸಂದರ್ಭದಲ್ಲಿ ಏನು ದಿಶಾ ಸಭೆಯ ಒಳಗಡೆ ನುಗ್ಬೇಕು ಅಂತ ಹೇಳಿ ಕೆಲವು ಕೃಷಿ ಕೂಲಿಕಾರ ಪ್ರತಿಭಟನಾ ನಿರತ ಕೃಷಿ ಕೂಲಿಕಾರರು ಪ್ರಯತ್ನವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮೇನ್ ಗೇಟ್ ನ ಎಳೆದು ಹಾಕದಂತ ಪೊಲೀಸರು ಅವ್ರನ್ನ ಎಲ್ಲರನ್ನು ಕೂಡ ಗೇಟ್ ನಲ್ಲೇ ತಡೆದಂತ ಪ್ರಸಂಗ ಕೂಡ ನಡೀತು. ಅದಾದ ನಂತರದಲ್ಲಿ ಜಿಲ್ಲಾ ಪಂಚಾಯತಿ ಸಿಇಒ ಮತ್ತೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಪ್ರತಿಭಟನಾಕಾರನ ಮನವೊಲಿಸುವಂತ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಹೋರಾಟಗಾರರು ಅದ್ಯಾವುದಕ್ಕೂ ಕೂಡ ಬಗ್ಲಿಲ್ಲ. ಏನು ಕೇಂದ್ರ ಸಚಿವರು ಸ್ಥಳಕ್ಕೆ ಆಗಮಿಸಬೇಕು, ಜಿಲ್ಲಾ ಪಂಚಾಯತಿ ಸಿಇಒ ಅವರು ಬಂದ ನಂತರದಲ್ಲಿ ನಮ್ಮ ಬೇಡಿಕೆಗಳಿಗೆ ಈಡೇರ್ತಾ ಇಲ್ಲ, ಕಳೆದ 3 ತಿಂಗಳಿಂದ ನಮ್ಗೆ ಕೂಲಿ ಕೂಡ ಇಲ್ಲ, ಜೊತೆಗೆ ಸಂಬಳ ಕೂಡ ಕೊಡ್ತಾ ಇಲ್ಲ, ಅಷ್ಟೇ ಅಲ್ಲದೆ ನಮ್ಗೆ ಹೆಚ್ಚುವರಿ ಕೂಲಿ ಹಣವನ್ನು ಕೂಡ ಹೆಚ್ಚಳ ಮಾಡಬೇಕು, ಜೊತೆಗೆ ಕೂಲಿ ದಿನಗಳನ್ನು ಕೂಡ ಹೆಚ್ಚಳ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಏನು ಪ್ರತಿಭಟನಾಕಾರರ ಆಕ್ರೋಶವನ್ನ ಅರ್ಥಂತ ಕುಮಾರಸ್ವಾಮಿ ಅವರು ಸಭೆಯನ್ನ ಕೆಲ ಕಾಲ ಮೊಟಕುಗೊಳಿಸಿ ಪ್ರತಿಭಟನಾಕಾರರ ಬಳಿಗೆ ಬಂದ್ರು. ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು, ಏನು ಹೊಸದಾಗಿ ಬಂದಿರತಕ್ಕಂತ ಸಿಇಒ ಅವರು ಬಂದ ನಂತರದಲ್ಲಿ ನಮ್ಗೆ ಕೂಲಿಗಳ ದಿನಗಳು ಕಡಿಮೆ ಆಗಿದ್ದಾವೆ, ಜೊತೆಗೆ 3 ತಿಂಗಳಿಂದ ಬಿಲ್ ಕೂಡ ಆಗ್ತಾ ಇಲ್ಲ, ಯಾವುದೇ ತರದ ನಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿಲ್ಲ ಅಂತ ಹೇಳಿ ತಮ್ಮ ಮನವಿಯನ್ನ ಸಲ್ಲಿಸಿದ್ರು. ಜೊತೆಗೆ ಏನು ಕೇಂದ್ರ ಸರ್ಕಾರ ಕೊಡ್ತಿರ್ತಕ್ಕಂಥ ನರೇಗಾ ಯೋಜನೆಯ ಕೃಷಿ ಕೂಲಿ ದಿನಗಳನ್ನು ಕೂಡ ಹೆಚ್ಚಳ ಮಾಡಬೇಕು, ಜೊತೆಗೆ ಕಳೆದ 3 ತಿಂಗಳಿಂದ ಏನೋ ಬಾಕಿ ಉಳಿಸ್ಕೊಂಡಿದ್ದಾರೆ ವೇತನವನ್ನ ಅದನ್ನು ಕೂಡ ಕೊಡಬೇಕು ಅನ್ನೋ ಒಂದು ಆಗ್ರಹವನ್ನ ಮಾಡಿ ಮನವಿಯನ್ನು ಕೂಡ ಸಲ್ಲಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿಯವರ ಗಮನಕ್ಕೆ ತರುವಂತ ಒಂದು ಭರವಸೆಯನ್ನ ನೀಡಿದ ನಂತರದಲ್ಲಿ ಪ್ರತಿಭಟನೆಯನ್ನ ಕೈಬಿಟ್ಟಿರ್ತಕ್ಕಂಥದ್ದು. ಸೌಖ್ಯ, ಥ್ಯಾಂಕ್ ಯು ಶಶಿಕುಮಾರ್ ಡೀಟೇಲ್ಸ್ಗೆ.
ನೋಡಿ, ನರೇಗಾ ಯೋಜನೆ ಅಂತ ಬಂದಾಗ ಗ್ರಾಮೀಣ ಪ್ರದೇಶದಲ್ಲಿ 100 ದಿನಗಳ ಕಾಲ ಈ ಒಂದು ಗ್ರಾಮೀಣ ಪ್ರದೇಶದಲ್ಲಿರುವಂಥ ಜನರಿಗೆ ಮನೆಗೊಬ್ಬರಿಗೆ ಅಂತೇಳಿ 100 ದಿನಗಳ ಕಾಲ ಈ ಒಂದು ಕೂಲಿ ಯೋಜನೆಯನ್ನು ಕೊಡಲಾಗುತ್ತೆ. ಈ ಮೂಲಕ ಕೆಲಸ ಮಾಡಿಸ್ತಾರೆ, ತದನಂತರದಲ್ಲಿ ದುಡ್ಡನ್ನು ಕೊಡಬೇಕು. ಆದರೆ ಇಲ್ಲಿ 6 ತಿಂಗಳಿಂದ ಪೆಂಡಿಂಗ್ ಉಳ್ಕೊಂಡಿದೆ, ಹಾಗಾಗಿ ಜನರ ಆಕ್ರೋಶ.